ಸ್ನೇಹಿತರೆ, ಸ್ಪೀಡ್ ಆಗಿ ಓದೋದೇಗೆ ಅನ್ನೋದೇ ಈ ವಿಡಿಯೋ. ಸ್ಪೀಡ್ ಆಗಿ ಓದೋದನ್ನ ತಿಳ್ಕೊಳ್ಳೋ, ಇಂಪ್ರೂವ್ ಮಾಡ್ಕೊಳ್ಳೋ ಮುಂಚೆ ನಿಮ್ಮ ರೀಡಿಂಗ್ ನ ಸ್ಪೀಡ್ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಒಬ್ಬ ಪೂರ್ ರೀಡರ್ 100 ನಿಂದ 110 ವರ್ಡ್ಸ್ ಪರ್ ಮಿನಿಟ್ ಗೆ ಓದ್ತಾರೆ. ಅದೇ ಒಬ್ಬ ಆವರೇಜ್ ಸ್ಟೂಡೆಂಟ್ ಆಗಿರೋ ರೀಡರ್ 200 ಇಂದ 240 ವರ್ಡ್ಸ್ ಪರ್ ಮಿನಿಟ್ ಗೆ ಓದ್ತಾರೆ. ಒಬ್ಬ ಗುಡ್ ರೀಡರ್ 300 to 400 ವರ್ಡ್ಸ್ ಪರ್ ಮಿನಿಟ್ ಗೆ ಓದ್ತಾರೆ. ಒಬ್ಬ ಎಕ್ಸಲೆಂಟ್ ರೀಡರ್ 700 to 1000 ವರ್ಡ್ಸ್ ಪರ್ ಮಿನಿಟ್ ಗೆ ಓದ್ತಾರೆ. ಒಬ್ಬ ಆವರೇಜ್ ಸ್ಪೀಡ್ ನಲ್ಲಿ ಓದೋ ಸ್ಟೂಡೆಂಟ್ ನ ಗುಡ್ ರೀಡರ್ ಜೊತೆ ಕಂಪೇರ್ ಮಾಡಿದ್ರೆ 5 ಟೈಮ್ಸ್ ಸ್ಲೋ ಆಗಿ ಓದ್ತಾರೆ. ಅದೇ ಒಬ್ಬ ಎಕ್ಸಲೆಂಟ್ ರೀಡರ್ ಜೊತೆ ಕಂಪೇರ್ ಮಾಡಿದ್ರೆ 10 ಟೈಮ್ಸ್ ಸ್ಲೋ ಆಗಿ ಓದ್ತಾರೆ. ಸೊ ನೀವು ಒಬ್ಬ ಆವರೇಜ್ ರೀಡರ್ ನಿಂದ ಎಕ್ಸಲೆಂಟ್ ರೀಡರ್ ಆಗ್ಬೇಕು ಅನ್ಕೊಂಡಿದ್ರೆ, ನಂಬರ್ 1, ಸ್ಪೀಡ್ ಡಿಪೆಂಡ್ಸ್ ಆನ್ ಟೆಕ್ಸ್ಟ್. ನಾವು ಎಷ್ಟು ಸ್ಪೀಡ್ ಆಗಿ ಓದ್ತೀವಿ ಅನ್ನೋದು ನಾವು ಓದೋ ಬುಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ನಮ್ಮ ಮದರ್ ಟಂಗ್ ನಲ್ಲಿರೋ ಟೆಕ್ಸ್ಟ್ ನ ಸ್ಪೀಡ್ ಆಗಿ ಓದ್ತೀವಿ, ಮಿಕ್ಕ ಭಾಷೆಯಲ್ಲಿರೋ ಟೆಕ್ಸ್ಟ್ ನ ಸ್ಲೋ ಆಗಿ ಓದ್ತೀವಿ. ಲೈಕ್ ಹಿಂದಿ, ಸಂಸ್ಕೃತ್, ತಮಿಳ್, ಎನಿ ಅದರ್ ಲ್ಯಾಂಗ್ವೇಜ್ ಅಲ್ಲಿರೋ ಟೆಕ್ಸ್ಟ್ ನ ಓದೋಕೆ ಸ್ವಲ್ಪ ಕಷ್ಟ ಪಡ್ತೀವಿ. ನಂಬರ್ 2, ಪ್ರಿವ್ಯೂ ದಿ ಟೆಕ್ಸ್ಟ್. ಯಾವ್ದನ್ನಾದ್ರೂ ಓದೋ ಮುಂಚೆ, ಅಂದ್ರೆ ಯಾವುದೇ ಬುಕ್ ಓದೋ ಮುಂಚೆ ಆ ಲೆಸನ್ ನ ಹೆಡ್ ಲೈನ್ಸ್, ಹೆಡ್ಡಿಂಗ್ಸ್, ಕನ್ಕ್ಲೂಷನ್, ಪ್ಯಾರಾಗ್ರಾಫ್, ಬುಲೆಟ್ ಪಾಯಿಂಟ್ಸ್, ಇಮೇಜಸ್ ನ ಓದ್ ನೋಡಿ. ಅಂದ್ರೆ ಆ ಚಾಪ್ಟರ್ ಯಾವ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ಮೂವಿ ನೋಡೋ ಮುಂಚೆ ಅದರ ಟ್ರೈಲರ್ ಹೇಗ್ ನೋಡ್ತೀವೋ ಅದೇ ರೀತಿ ಒಂದು ಪೇಜ್ ಓದೋ ಮುಂಚೆ ಆ ಪೇಜಸ್ ನಲ್ಲಿರೋ ಟೆಕ್ಸ್ಟ್ ನ ಪ್ರಿವ್ಯೂ ಅಂದ್ರೆ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಆ ಟೆಕ್ಸ್ಟ್ ನಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಇದರಿಂದ ನಾವು ಸ್ಪೀಡ್ ಆಗಿ ಓದಬಹುದು. ನಂಬರ್ 3, ಸ್ಟಾಪ್ ಸಬ್ವೋಕಲೈಸೇಷನ್. ಅಂದ್ರೆ ನಾವು ಸೈಲೆಂಟ್ ಆಗಿ ಮನಸ್ಸಲ್ಲೇ ಓದ್ಬೇಕಾದ್ರೆ ಆ ಪದಗಳನ್ನ ಮೈಂಡ್ ಅಲ್ಲಿ ಎಳೆತಿರ್ತೀವಿ, ಅದನ್ನೇ ಸಬ್ವೋಕಲೈಸೇಷನ್ ಅಂತೀವಿ. ನಾವು ಚಿಕ್ಕವರಿದ್ದಾಗ ಗಟ್ಟಿಯಾಗಿ ಓದು, ಕೇಳಿಸೋ ರೀತಿ ಓದು ಅಂತ ಹೇಳ್ತಾರೆ. ನಾವು ಬೆಳೆತಿದ್ದಾಗೆ ಸೈಲೆಂಟ್ ಆಗಿ ಮನಸ್ಸಲ್ಲೇ ಓದೋಕೆ ಸ್ಟಾರ್ಟ್ ಮಾಡ್ತೀವಿ. ಜನರಲ್ ಆಗಿ ನಮ್ಮ ಟಾಕಿಂಗ್ ಸ್ಪೀಡ್ 100 to 160 ವರ್ಡ್ಸ್ ಪರ್ ಮಿನಿಟ್ ಇರುತ್ತೆ. ನಾವು ಸೈಲೆಂಟ್ ಆಗಿ ಓದ್ಬೇಕಾದ್ರೆ ಅದು ನಮ್ಮ ಮೈಂಡ್ ಅಲ್ಲೇ ಹೇಳ್ತಾ ಅದು ಆಲ್ಮೋಸ್ಟ್ ನಮ್ಮ ಟಾಕಿಂಗ್ ಸ್ಪೀಡ್ ತರನೇ ಇದ್ದು ನಮ್ಮ ಟಾಕಿಂಗ್ ಸ್ಪೀಡ್ ನ ಕಡಿಮೆ ಮಾಡುತ್ತೆ. ನಾವು ಓದಿದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಆ ಪದಗಳನ್ನ ಹೇಳೋ ಅವಶ್ಯಕತೆ ಇರಲ್ಲ. ನಮ್ಮ ಕಣ್ಣಲ್ಲಿ ನೋಡಿದ್ರೆ ಸಾಕು, ನಮ್ಮ ಮೈಂಡ್ ಅದನ್ನ ಪ್ರೊಸೆಸ್ ಮಾಡ್ಕೊಳ್ಳುತ್ತೆ. ಇನ್ನು ನಂಬರ್ 4, ಡು ನಾಟ್ ರೀಡ್ ಎವ್ರಿ ವರ್ಡ್. ನೀವೆಲ್ಲ ವರ್ಡ್ಸ್ ಓದೋ ಆಗಿರಲ್ಲ, ಆ ಪ್ಯಾರಾಗ್ರಾಫ್ ನಲ್ಲಿರೋ ಎಲ್ಲ ವರ್ಡ್ಸ್ ಓದೋ ಆಗಿರಲ್ಲ. ಸಪೋಸ್ ಎಕ್ಸಾಂಪಲ್ಗೆ ದಿ ಅಖಿಲೇಶ್ ವೆಂಟ್ ಟು ಎ ಸಿನಿಮಾ ಅಂತ ಇರುತ್ತೆ. ಇಲ್ಲಿ ನಾವು ದಿ ಅನ್ನೋದನ್ನ ಓದೋ ಅವಶ್ಯಕತೆ ಇರಲ್ಲ, ಟು ಅನ್ನೋದನ್ನ ಓದೋ ಅವಶ್ಯಕತೆ ಇರಲ್ಲ. ಈ ಎರಡನ್ನು ಓದಿಲ್ಲ ಅಂದ್ರೂ ಸೇಮ್ ಮೀನಿಂಗ್ ಕೊಡುತ್ತೆ. ನಾವು ಓದ್ಬೇಕಾದ್ರೆ ತುಂಬಾ ಪದಗಳಿರುತ್ತೆ, ಅದರಲ್ಲಿ ಕೆಲವು ಅನವಸರವಾದವು ಇರುತ್ತೆ, ಅದನ್ನ ನಾವು ಸ್ಕಿಪ್ ಮಾಡಬಹುದು. ಆ ರೀತಿ ಪದಗಳನ್ನ ಸ್ಕಿಪ್ ಮಾಡೋದ್ರಿಂದ ಮೀನಿಂಗ್ ಏನು ಬದಲಾಗಲ್ಲ, ನಮ್ಮ ಸ್ಪೀಡ್ ಕೂಡ ಇಂಪ್ರೂವ್ ಆಗುತ್ತೆ. ನಂಬರ್ 5, ಡು ನಾಟ್ ರೀರೀಡ್. ಓದಿದ್ದನ್ನ ಪದೇ ಪದೇ ಓದ್ಬೇಡಿ. ನಾವು ಕೆಲವು ಲೈನ್ಸ್ ಓದಿದ್ಮೇಲೆ ಅಥವಾ ಒಂದು ಪೇಜ್ ಓದಿದ್ಮೇಲೆ ಆಗ ನಮ್ಗೆ ನೆನಪಿಗೆ ಬರುತ್ತೆ ನಾನು ಓದಿದ್ದೇನೋ ಅರ್ಥ ಮಾಡ್ಕೊಳ್ತಿಲ್ಲ ಅಂತ. ಇದನ್ನೇ ನಾವು ಐ ರಿಗ್ರೆಷನ್ ಅಂತೀವಿ. ಈ ರೀತಿ ಯಾಕಾಗತ್ತಂದ್ರೆ ಓದ್ಬೇಕಾದ್ರೆ ನಾವು ಕಾನ್ಸಂಟ್ರೇಷನ್ ಮಾಡ್ದಿರ ಇರೋದ್ರಿಂದ ನಮ್ಮ ಕಣ್ಣು ಓದ್ತಿದ್ರು ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತೆ. ನಾವು ಈ ರೀತಿ ಓದಿದ್ದನ್ನ ಪದೇ ಪದೇ ಓದ್ದಿರಾ ಕಾನ್ಸಂಟ್ರೇಷನ್ ಇಂದ ಓದ್ಬೇಕು. ಅದಕ್ಕೆ ನಾವು ಓದ್ಬೇಕಾದ್ರೆ ಬೆರಳಿಟ್ಟು ಓದೋದು ಅಥವಾ ಹೈಲೈಟರ್ಸ್ ನ ಯೂಸ್ ಮಾಡ್ಕೊಂಡು ಓದಿ, ನಿಮ್ಗೆ ಕಂಫರ್ಟ್ ಕೊಡೋ ಪ್ಲೇಸ್ ಅಲ್ಲಿ ಕುತ್ಕೊಂಡು ಓದಿ. ಸೊ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ನಿಮ್ಮ ರೀಡಿಂಗ್ ಸ್ಪೀಡ್ ಇಂಪ್ರೂವ್ ಮಾಡ್ಕೊಳ್ಬಹುದು.